ಓಕೆ, ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ. ಸೊ ಏಮ್ಸಲ್ಲೂ ಕೂಡ ನಾನು ಹೋಗಿ ಕೆಲಸ ಮಾಡಬೇಕು, ನಾನು ಕೂಡ ಒಳ್ಳೆ ಸ್ಯಾಲ್ರಿ ತೊಗೋಬೇಕು, ಒಂದು ಕ್ವಾಲಿಟಿ ಲೈಫ್ ಲೀಡ್ ಮಾಡಬೇಕು ಅನ್ನೋದು. ಸೊ ಹಂಗಾಗಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಂತೂ ಆಸೆ ಬಿಟ್ಟಾಕ್ಬಿಟ್ರಿ ಎಲ್ಲರೂ ಕೂಡ. ಸೊ ಸೆಂಟ್ರಲ್ ಗೌರ್ಮೆಂಟಿಗೆ ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದರು ಅಂದ್ರೆ ಸ್ಟಡಿ ಮಾಡ್ತಾಯಿದ್ರು ನಿಮಗೆಲ್ಲರೂ ಕೂಡ ಈಗಾಗಲೇ ನಾರ್ಸೆಟ್ 10 ಬಗ್ಗೆ ಬಿಟ್ಟಿದ್ದಾರೆ. ಡೀಟೇಲ್ಸಾಗಿ PDF ಕೂಡ ಬಿಟ್ಟಿದ್ದರು. ನಾರ್ಸೆಟ್ 10 ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನಾರ್ಸೆಟ್ ಬಗ್ಗೆ ಸ್ವಲ್ಪ ಎಕ್ಸಾಮ್ ಬಗ್ಗೆ ಸ್ವಲ್ಪ ಐಡಿಯಾ ತಿಳ್ಕೊಳಕ್ಕಂತ ಬಂದಿತ್ತಂದರೆ ಯಾರಾದರೂ ಸ್ಟೂಡೆಂಟ್ಸು, ಈಗ ಸದ್ಯಕ್ಕೆ ಸ್ಟೂಡೆಂಟ್ ಇದ್ದು ಕೂಡ ಏನು ಕಾಂಪಿಟೇಟಿವ್ ಓದಲಿಕ್ಕೆ ಹೋಗಿಲ್ಲ, ಬಟ್ ತಿಳ್ಕೊಳಕ್ಕೆ ಬಂದಿತ್ತಂದರೆ ಕರೆಕ್ಟಾಗಿ ವೀಡಿಯೋ ಕ್ಲಿಕ್ ಮಾಡ್ಕೊಂಡಿದ್ದೀರಾ. ಓಕೆ, ನಾರ್ಸೆಟ್ 10 ಬಗ್ಗೆ ಡೀಟೇಲ್ಸಾಗಿ ಈ ಒಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಫಸ್ಟ್ ಆಫ್ ಆಲ್ ನಾರ್ಸೆಟ್ ಅಂತಂದ್ರೆ ಏನು? ಓಕೆ, ಫಾರ್ ಎಕ್ಸಾಂಪಲ್ ನೀವು ಈಗ BS ನರ್ಸಿಂಗು ಅಥವಾ ಬೇರೆ ಯಾವುದೋ ಒಂದು ಕೋರ್ಸ್ ಮಾಡಲಿಕ್ಕೆ KCET ನೀಟ್ ಎಕ್ಸಾಮ್ ಬರೆದು ಏನು ಮಾಡ್ತಿದ್ರಿ, ಒಂದು ಕೋರ್ಸ್ನ ಚೂಸ್ ಮಾಡ್ಕೊಂಡು ಬರ್ತಾಯಿದ್ರಿ. ಸೊ ಅದೇ ರೀತಿಯಾಗಿ ನೀವು ಯಾವ ಒಂದು ಏಮ್ಸ್ ಒಳಗೆ ಜಾಬ್ ಮಾಡಬೇಕು, ನಿಮ್ಮ ರ್ಯಾಂಕ್ ಎಷ್ಟು ಬರ್ತದೆ ಎಕ್ಸಾಮ್ ಅಂತ ಕಂಡಕ್ಟ್ ಮಾಡ್ತಾರೆ. ಅದೇ ಒಂದು ಏನಂತಂದ್ರೆ ನಾರ್ಸೆಟ್. ಲೈಕ್ ಎಕ್ಸಾಂಪಲ್ ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಂದು ನಾರ್ಸೆಟ್ ಫುಲ್ ಫಾರ್ಮ್ ಇದೆ, ಆಯಿತಾ. ಈಗ ನಾರ್ಸೆಟ್ 10 ಅಷ್ಟೇ ಅಲ್ಲ, ಅಪ್ ಟು ನಾರ್ಸೆಟ್ ಏನು ಹೇಳ್ತಿದ್ವಿ, ನಾರ್ಸೆಟ್ 14ವರೆಗೂ ಕೂಡ ಡೇಟ್ ಆಗಲಿ ಬಿಟ್ಬಿಟ್ಟವ್ರೆ. ಈವನ್ ನಾರ್ಸೆಟ್ 9ನಲ್ಲಿ ಎಷ್ಟು ಪೋಸ್ಟ್ ಇದ್ದು ಗೊತ್ತಾ ನಿಮಗೆ? ಅಪ್ ಟು 3600 ಪೋಸ್ಟ್ಗಳು ಕರೆದಿದ್ರು. ಅಂದರೆ ಸೆಂಟ್ರಲ್ ಗೌರ್ಮೆಂಟು ವರ್ಷಕ್ಕೆ 2 ಸರ್ತಿ ಕರೀತಾರೆ ಇದನ್ನು. ಈ ನಾರ್ಸೆಟ್ 10 ಕೂಡ ಈಗಾಗಲೇ ಗೊತ್ತಿರುವಾಗೆ 2,500 ಕೂಡ ಏನಿದೆ ಅಂತ ಸದ್ಯಕ್ಕೆ 2551 ರಿಕ್ರೂಟ್ಮೆಂಟ್ಗಳಿಗೆ ಇದ್ದವು. ಓಕೆ, ಸೊ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಎಷ್ಟು ನೀಡ್ ಇದೆ ನೋಡಿ. ಅಂದರೆ ವರ್ಷಕ್ಕೆ 2 ಸರ್ತಿ ಕರೀತಾರೆ ಅಂದರೆ ಟೋಟಲ್ ಎಷ್ಟೈತಿ ಇಲ್ಲಿ? ಟೋಟಲ್ ಆಗಿ ಒಂದು ವರ್ಷಕ್ಕೆ ಒಂದು ಎಷ್ಟು ಕರೆದ್ರೆ ಅವರು ಟೋಟಲಾಗಿ ಒಂದು 6,000 ಸೀಟ್ ಕರೆದ್ರೆ ಈಗ. ಅಂದರೆ ಸ್ಟೇಟ್ ಗೌರ್ಮೆಂಟಲ್ಲಿ 2015ರಲ್ಲಿ ಕರೆದಿದ್ದು ಮತ್ತು 2017ರಲ್ಲಿ ಒಂದು ಸ್ವಲ್ಪ ಕರೆದ್ರು ಅಷ್ಟೇ, ಮತ್ತೆ ಕರೆದಿಲ್ಲ. ಅಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಉದ್ಧಾರ ಆಗಲ್ಲ. ಓಕೆ, ಸೊ ಎಲ್ಲರೂ ಕೂಡ ಬರೀ ಕಾಂಟ್ರಾಕ್ಟ್ ಬೇಸ್ ತುಂಬಿಕೊಂಡು ಕ್ವಾಲಿಟಿ ಕೇರ್ ಕೊಡ್ತಾ ಇಲ್ಲ. ಎಲ್ಲಿ ನೋಡಿದ್ರು ಬರೀ ಗಲಾಟೆ ಜನರ ಕಡೆಯಿಂದ ಈ ಥರ ಸರ್ಕಾರ ನಡೆಸ್ತದೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ಸ್ವಲ್ಪ ನೀಡಿದೆ, ಮಾಡ್ತಾ ಇದ್ದಾರೆ. ಯಾಕಂದರೆ ಏಮ್ಸ್ ಅಂತ ದೊಡ್ಡ ಹಾಸ್ಪಿಟ್ಲಲ್ಲಿ ಸ್ವಲ್ಪ ಟ್ಯಾಲೆಂಟ್ ಇರೋರನ್ನು ತೊಗೋಬೇಕಾಗ್ತದೆ, ವರ್ಕ್ ಮಾಡ್ಬೇಕಂದ್ರೆ. ಸೊ ಹಂಗಾಗಿ ನಾರ್ಸೆಟ್ ಅಂತಂದು ಎಕ್ಸಾಮ್ ನಡೆಸ್ತಾರೆ ನರ್ಸಿಂಗ್ ಆಫೀಸರ್, ಪ್ಯೂರ್ ನರ್ಸಿಂಗ್ ಆಫೀಸರ್ಸ್ಗೆ. ಮತ್ತು ಇನ್ನೂ ಕೂಡ ಬೇರೆ ಬರ್ತವೆ ಬಿಡಿ, ನಿಮ್ಮ RRB ಗೊತ್ತಿದೆ, CRE ಅಂತ ಗೊತ್ತಿದೆ. ಬಟ್ ಅವೆಲ್ಲ ಬೇಡಿ, ಸದ್ಯಕ್ಕೆ ನಾರ್ಸೆಟ್ 10 ಬಗ್ಗೆ ಎಷ್ಟೇ ಮಾತಾಡ್ತೀನಿ. ಓಕೆ, ಇಲ್ಲಿ ಮಾತಾಡ್ಬಿಡ್ತೀನಿ. ಆನ್ಲೈನ್ ಅಪ್ಲಿಕೇಶನ್ ಕರೆದಿದ್ದಾರಲ್ವಾ, ಸೊ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಸದ್ಯಕ್ಕೆ ಇನ್ನೂ ಕೂಡ ಏನಿದೆ ಅಂತಂದರೆ ಹೇಳ್ತಾ ನೋಡಿ, ಲೆವೆಲ್ 7th ಪೇ ಮ್ಯಾಟ್ರಿಕ್ಸ್. ಅಂದರೆ ಈಗ 7th ಪೇ ನಡೀತಾ ಇದೆ. 8th ಪೇ ಬಂತಂದರೆ ನಿಮಗೆ ಸಿಕ್ಕಾಪಟ್ಟೆ, ಅದು ಮಾತ್ರ ಭಾಳ ಆಗುತ್ತೆ, ಆಯಿತಾ. ಈಗ ಸದ್ಯಕ್ಕೆ 7th ಪೇ ಇದೆ, ನೋಡೋಣ 8th ಪೇ ಬಂತಂತಂದ್ರೆ ನಿಮಗೆ ಭಾಳ ಡಿಫ್ರೆನ್ಸ್ ಆಗ್ತದೆ 8th ಪೇ ಬರೋಷ್ಟಿಗೆ. ಓಕೆ, ಈಗ ಕ್ವಾಲಿಫಿಕೇಷನ್ ನೋಡ್ತಾ ಹೋತಂದರೆ ನಿಮಗೆ BS ನರ್ಸಿಂಗ್ ಮುಗಿಸಿದ್ರೆ ನಡೀತದೆ, ಹೊರಿಬೇಡ. ಓಕೆ, ಎಲ್ಲಾದರೂ ರಿಜಿಸ್ಟ್ರೇಷನ್ ಆಗಿದ್ದರೆ ಸಾಕು, BSc ನರ್ಸಿಂಗ್ ಮುಗಿಸಿದ್ರೆ ಸಾಕು. ಮತ್ತು ಕೆಲವೊಂದಿಷ್ಟು ಹುಡುಗರು ಇರ್ತಾರೆ ಡಿಪ್ಲೊಮಾ ಮುಗಿಸಿದ್ರೆ ಆಗ್ತದೆ, ಡಿಪ್ಲೊಮಾ ಮುಗಿಸಿದ್ರು ಕೂಡ ಬರ್ತದೆ. ಬಟ್ ಮಿನಿಮಮ್ 2 ಇಯರ್ ಕೇಳ್ತಾ 2 ಇಯರ್ 50 ಬೆಡೆಡ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿರಬೇಕು. ಅಥವಾ ಪೋಸ್ಟ್ BSc ಮಾಡಿತ್ತಂದರೆ ಯಾವುದೇ ರೀತಿ ಬೇಡ, ಅವಶ್ಯಕತೆ ಇಲ್ಲ. ಓಕೆ, ಆ್ಯಂಡ್ ಏಜು ಕೂಡ ಕೊಟ್ಟವ್ರೆ, ರಿಸ್ಟ್ರಿಕ್ಷನ್ ಇದ್ದಾವೆ. ಬಟ್ ಆಮೇಲೆ ಏನಾಗ್ತದೆ, ಸ್ಟಡಿಲ್ಲ ಮಾಡ್ತಾರೆ, ಅಂದರೆ ಸ್ವಲ್ಪ ಎಕ್ಸ್ಟೆಂಡೆಡ್ ಮಾಡ್ತಾರೆ ಅದನ್ನು ಕೂಡ. ಬಟ್ ಕಾಮನ್ನಾಗಿ ಎಲ್ಲರೂ ಕೂಡ ಹೇಳಿದ್ರೆ 18 to 30 ಅಂತ ಕೊಟ್ಟವ್ರೆ. ಸೊ ಈಗ ಕೆಲವೊಂದು ಕ್ಯಾಟಗರಿ ವೈಸ್ ಸ್ವಲ್ಪ ಎಕ್ಸ್ಟೆಂಡ್ ಆಗ್ತಾ ಹೋಗ್ತದೆ, ಅದನ್ನು ಕೂಡ ಹೇಳ್ತೀನಿ. ಇದೊಂದು ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡೋದಾತಂದರೆ ಜನರಲ್ ಅಥವಾ OBC ಸ್ಟೂಡೆಂಟು 3,000 ರೂಪಾಯಿ ಅಪ್ಲಿಕೇಶನ್ ಇರ್ತದೆ. ನೀವು SC ಸ್ಟೂಡೆಂಟ್ ಐತಂದರೆ 2,400 ಅಂತ ಕರೆಸಿದ್ದಾರೆ. ಬಟ್ ಇದರಲ್ಲಿ ಏನಂತಂದರೆ ಈಗ SC ಸ್ಟೂಡೆಂಟು ಇದರಲ್ಲಿ 2 ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡಿರ್ತಾರೆ. ಓಕೆ, ನಾರ್ಸೆಟ್ ಎಕ್ಸಾಮಲ್ಲಿ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಅಂತ. ಪ್ರಿಲಿಮ್ಸಲ್ಲಿ ಯಾರಾದರೂ ಜಸ್ಟ್ ಪ್ರಿಲಿಮ್ಸ್ ಅಟೆಂಡ್ ಮಾಡಿದರೂ ಸಾಕು, SC ಸ್ಟೂಡೆಂಟ್ಗೆ 2,400 ಏನಿದೆ ಅಮೌಂಟು ವಾಪಸ್ ರೀಫಂಡ್ ಆಗ್ತದೆ. ಓಕೆ, ಇಲ್ಲಿ ಕೊಟ್ಟವ್ರೆ ಅದನ್ನೇ. ಓಕೆ, SST ಕ್ಯಾಂಡಿಡೇಟ್ಸ್ ಹೂ ಅಪೇರ್ ಇನ್ ದ ಎಕ್ಸಾಮಿನೇಷನ್ ವಿಲ್ ಬಿ ರೀಫಂಡ್ ಆಫ್ಟರ್ ದ ಡಿಕ್ಲರೇಷನ್ ದ ರಿಸಲ್ಟ್. ಅಂದರೆ ರಿಸಲ್ಟ್ ಡಿಕ್ಲರೇಷನ್ ಆದಮೇಲೆ. ಓಕೆ, ಇಷ್ಟು ಕೊಡೋರೆ. ನೆಕ್ಸ್ಟು ಇದರ ಮೇನ್ ಡೇಟ್ಸ್ಗಳು ಅದು ನೋಡ್ಕೊತಿರತ್ತಂದರೆ ನೋಡ್ಕೊರಿ. ಆನ್ಲೈನ್ CBT ಸ್ಟೇ, ಅಂದರೆ ಎಕ್ಸಾಮ್ ನಡೆಯೋದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಆನ್ಲೈನಲ್ಲೇ ನಡೀತದೆ. ಅದು ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಕೂಡ ಇರ್ತದೆ ಅಂತ ಹೇಳ್ತೀನಿ. ಓಕೆ, ಪ್ರಿಲಿಮಿನರಿ ನಡೆಯೋದು ಡೇಟ್ 11th April 2026 ಸ್ಯಾಟರ್ಡೆ. ಆ್ಯಂಡ್ CBT ಸ್ಟೇಜ್ 2 ನಾರ್ಸೆಟ್ ಮೇನ್ಸು April 13. ಓಕೆ, ಡೇಟ್ 13th April 2026 ತರ್ಸ್ಡೇ. ಅಂದರೆ ಏಪ್ರಿಲಲ್ಲೇ 11th ನಡೆದ್ರೆ ವಿತಿನ್ 1 ವೀಕಲ್ಲಿ ರಿಸಲ್ಟ್ ಬಂದುಬಿಡ್ತದೆ. ಓಕೆ, 1 ವೀಕಲ್ಲಿ ರಿಸಲ್ಟ್ ಬಂದಾದ ತಕ್ಷಣ ಯಾರೆಲ್ಲ ಪ್ರಿಲಿಮ್ಸಲ್ಲಿ ಕ್ವಾಲಿಫಿಕೇಷನ್ ಆಗಿ ಮೇನ್ಸ್ಗೆ ಹೋಗ್ತಾರೋ ಅವ್ರಿಗೆ ನಿಮಗೆ April 13th ಎಕ್ಸಾಮ್ ಇರ್ತದೆ, ಆಯಿತಾ. ಇದು ಇನ್ನೂ ಕೂಡ ಡೀಟೇಲ್ಸ್ ಆಗಿ ಅಂದರೆ ಇಲ್ಲಿ ನೀಟಾಗಿ ಬಿಟ್ಟವ್ರೆ, ಯಾವುದೇ ರೀತಿ ನಿಮಗೆ ಕನ್ಫ್ಯೂಷನ್ಸ್ ಬೇಡ ಅಂತಂದು. ಓಕೆ, ಇದನ್ನ ಅರ್ಥ ಮಾಡಿಸ್ತೀನಿ ನಿಮಗೆ. ಓಕೆ, ಈಗಾಗಲೇ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. 24th ಏನಂತಂದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಬಿಟ್ಟದ. ಸೊ ಹಂಗಾಗಿ ನಿಮಗೆ ಅಂತಂದ್ರೆ ಲಾಸ್ಟ್ ಡೇಟ್ ಬಂತಂದರೆ ಎಲ್ಲನೂ ಕೂಡ ಅಂದರೆ ರಿಜಿಸ್ಟ್ರೇಷನ್ ಮೀನ್ಸ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನಿಮಗೆ ಲಾಸ್ಟ್ ಡೇಟ್ ಫಾರ್ ಏನಂತಂದರೆ ಎಲ್ಲನೂ ಕೂಡ ತೋರಿಸ್ಲಿಕ್ಕೆ 25/3/2026 ಅಂತ ಕೊಟ್ಟವ್ರೆ. ಸೊ ಇದು ಏನಾದರೂ ಎಕ್ಸಾಮಿನೇಷನ್ ಸೆಂಟರ್ ಅವರು ಏನು ಮಾಡ್ತಾರೆ ಅಂತಂದರೆ April 4ಗೆ ಕಳಿಸ್ತಾರೆ. ಆ್ಯಂಡ್ ಅಡ್ಮಿಟ್ ಕಾರ್ಡ್ ಕೂಡ ನಿಮಗೆ April 8ಕ್ಕೆ ಏನು ಬರ್ತದೆ, ನಿಮ್ಮದು ಅಡ್ಮಿಟ್ ಕಾರ್ಡ್ ಕೂಡ ಬಂದುಬಿಡ್ತದೆ.
ಪ್ರಿಲಿಮ್ಸ್ ಯಾರು ಬರ್ತಾರೆ ಎಕ್ಸಾಮ್ಸು ಏಪ್ರಿಲ್ 11ಗೆ ಹೋಗಿ ಬರೀಬೇಕು. ನಿಮ್ಮ ಸೆಂಟ್ರ್ ದೂರ ಇರ್ತದೆ, ಸ್ವಲ್ಪ ನೋಡ್ಕೋರಿ. ಎಕ್ಸಾಮಿನೇಷನ್ ಫೀಸು ಕೂಡ ಜಾಸ್ತಿ ಕಟ್ಟಿರ್ತಾರೆ. ಸೊ ಇಷ್ಟೊಂದೆಲ್ಲ ಓಡಾಡಿರ್ತಾರೆ, ಚೆನ್ನಾಗಿ ಬರೀರಿ. ಆ್ಯಂಡ್ ಇಲ್ಲಿ ಮೇನ್ಸು ಕೂಡ ಏಪ್ರಿಲ್ 30ಗೆ ಆಯಿತಾ ಇದೆ. CTs ಬಂದರೆ ಓವರಾಲ್ ಇಂಡಿಯಾ ಎಲ್ಲಿ ಬೇಕಾದರೂ ಕರಿಬೋದು. ಓಕೆ ಇಷ್ಟು ಆಯಿತು. ಇದರಲ್ಲಿ ಅದಾದ ತಕ್ಷಣ ಇದರಲ್ಲಿ ಮೇನ್ ಥಿಂಗ್ಸ್ ಅಷ್ಟೇ ಮಾತಾಡ್ತೀನಿ. ಈ ಒಂದು PDF 25 ಪೇಜಸ್ ತೊಗೊಬಿಟ್ಟವ್ರೆ. ಓಕೆ ಇಲ್ಲಿ ಕೊಟ್ಟಾರ ನೋಡಿ, ಅಂದರೆ 18 to 35 ಅಂತಂದು ಏಜ್ ರಿಸ್ಟ್ರಿಕ್ಷನ್ ಅಂತ ಹೇಳಿದ್ದಲ್ವಾ. ಸೊ ಸಡಿಲ ಮಾಡ್ತಾರೆ ಅಂತ ಹೇಳಿದ್ದೆ. SC ಸ್ಟೂಡೆಂಟ್ ಆಗಿತ್ತು ಅಂದರೆ ನಿಮಗೆ 35 ಇಯರ್ವರೆಗೂ ಕೂಡ ನೀವೇನು ಮಾಡ್ಬೋದು ಅಂತಂದರೆ ಎಕ್ಸಾಮ್ಸ್ನ ಬರಿಬಹುದು. OB ಸ್ಟೂಡೆಂಟ್ ಅಂತಂದರೆ ಮತ್ತೆ 3 ವರ್ಷ ಸೆಷನ್ದಾಗಿ 33 ಇಯರ್ವರೆಗೂ ಕೂಡ ನೀವು ಬರಿಬೋದು, ಎಕ್ಸಾಮಿನೇಷನ್ ಬರಿಬೋದು ಆಯಿತಾ. ಮತ್ತು ನಿಮಗೆ ಕೆಲವೊಂದಿಷ್ಟೆಲ್ಲನೂ ಕೂಡ ಇಂಪಾರ್ಟೆಂಟ್ ಥಿಂಗ್ಸ್ ಹೇಳೋದಂತಂದರೆ ಇಲ್ಲಿ ಎಕನಾಮಿಕಲ್ ವೀಕನ್ ಸೆಕ್ಷನ್ ಅಂತ ಬರ್ತದೆ. ಓಕೆ ವೆಯ್ಟ್, ಈ ಒಂದು PDF ಏನಿದೆ ಅದನ್ನಷ್ಟೇ ನಿಮ್ಗೆ ಮಾತಾಡ್ತೀನಿ. ಎಲ್ಲನೂ ಕೂಡ ಓವರಾಲ್ ಎಲ್ಲ ಕೂಡ ಬೇಡ, ಜಸ್ಟ್ ಇವು ಒಂದು, ಯಾಕಂದರೆ ಯೂಟ್ಯೂಬ್ ವಿಡಿಯೋ ಫುಲ್ ಲೆಂತ್ ಆಗಿಬಿಡ್ತದೆ. ಓಕೆ ವೆಯ್ಟ್. ಓಕೆ ಯಾವೆಲ್ಲ ಏಮ್ಸ್ ಪಾರ್ಟಿಸಿಪೇಟ್ ಅಂದರೆ ಯಾವೆಲ್ಲ ಏಮ್ಸಲ್ಲಿ ನಿಮಗೆ ರಿಕ್ರೂಟ್ಮೆಂಟ್ ಕರಿತಿದ್ದಾರೆ ಅಂತಂದರೆ ಇಲ್ಲಿ ಏಮ್ಸ್ಗಳನ್ನು ಆಗ್ತಾ ಹೋಗ್ತೀನಿ ನೋಡಿ, ಎಲ್ಲನೂ ಕೂಡ ಓದ್ಕೋಬೋದು. ಓಕೆ ಟೋಟಲಾಗಿ ಏಮ್ಸ್ಗಳು ಟೋಟಲಾಗಿ 18 ಏನು ಆಗ್ತದೆ ಅಂತಂದರೆ ನಿಮಗೆ ಈ ಒಂದು 18 ನಿಮಗೆ ಸಿಗ್ತವೆ. ಓಕೆ ಏಮ್ಸ್ಗಳು, ಅದರಲ್ಲಿ ನಿಮಗೆ ಜಾಬ್ ರಿಕ್ರೂಟ್ಮೆಂಟ್ ಇರ್ತವೆ ಆಯಿತಾ. ಆ ಎಲ್ಲ ಏಮ್ಸ್ಗಳದ್ದು ಏನು ಮಾಡ್ತಾರೆ, ನಾರ್ಸೆಟ್ ಎಕ್ಸಾಮ್ಗೆ ಕಂಡಕ್ಟ್ ಆಗಿರ್ತದೆ ಆಯಿತಾ. ಮತ್ತು ಎಲ್ಲ ಏಮ್ಸ್ಗೂ ಸಪ್ರೇಟ್ ಅಂತ ಎಕ್ಸಾಮ್ ಇರಲ್ಲ, ಎಲ್ಲಕ್ಕೂ ಸೇರಿನೇ ಏನು ಮಾಡ್ಯಾರ ಅಂತಂದರೆ ನಾರ್ಸೆಟ್ ಅಂತ ಮಾಡಿಬಿಟ್ಟವ್ರೆ. ಓಕೆ ಸೆಂಟ್ರಲ್ ಗೌರ್ಮೆಂಟ್ದು ಒಳ್ಳೆ ಸ್ಯಾಲ್ರಿ ಕೂಡ ಇದೆ. ಓಕೆ ಈ ಒಂದು ಮಾತಾಡಲೇಬೇಕು. ನಿಮಗೆ ಗೊತ್ತಿರುವಾಗ 80-20 ಇದೆ, ಎಲ್ಲರೂ ಕೂಡ ಗೊತ್ತಿರ್ತದೆ. 80-20 ಮೀನ್ಸ್ ಏನಂತಂದರೆ ಈಗ 80-20 ಅಂತ ಹೇಳಿದೆ. ಈಗ 100 ಸೀಟ್ ಇದಾವೆ ಅಂತಂತಂದರೆ ಅದರಲ್ಲಿ 80 ಫೀಮೇಲ್ ಆ್ಯಂಡ್ 20 ಮಾತ್ರ ಮೇಲ್. ತಲೆಯಲ್ಲಿ ಬಂದ್ಬಿಡುತ್ತೆ ಓನ್ಲಿ ಮೇಲ್ 20ನಾ, ನಾವೇನು ಮಾಡಬೇಕು ಬರೀ 20 ಅಂತ ಅಂದರೆ ನೋಡಿ, ನಿಮಗೆ ಬೇಕಾಗಿರೋದು ಒಂದು ಸೀಟ್. ಆ ಒಂದು ಸೀಟ್ ತೊಗೊಳಕ್ಕೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿರಿ. ನಿಮಗೆ 80 ಹುಡುಗಿರಿದೆ 20 ನಮಗೆಲ್ಲಿ ಸಿಗುತ್ತೆ ಅಂತಂದು ತಲೆಯಲ್ಲಿ ಆಡಿಸ್ಕೋಬಿಡ್ರಿ ಆಯಿತಾ. ಅವರು ಜಾಸ್ತಿ ಲೇಡೀಸ್ ಇರ್ತಾರೆ ಅನ್ನೋಕ್ಕೋಸ್ಕರ 80 ಕೊಟ್ಟಿರ್ತಾರೆ. ಓಕೆ ತಲೆ ಕಟ್ಸೋಬಿಟ್ರೆ ಅಷ್ಟೇ ಬರ್ತದೆ. ಓವರಾಲ್ ಎಲ್ಲ ಕನ್ಸಿಡರ್ ಮಾಡಿದ್ರಿ ಸದ್ಯಕ್ಕೆ ಮಾಡ್ತಿದ್ದಾರೆ. ಇತ್ತೀಚೆಗಂತರೂ ಬಾಯ್ಸೇ ಜಾಸ್ತಿ ಮಾಡ್ತಿದ್ದಾರೆ. ಇದನ್ನು ನೋಡ್ಬೇಕು, ಇದು ಮುಂದೆ ಆದರೂ ಬೇಗ ತೆಗೆದ್ರೆ ಚಲೋ ಆಗುತ್ತೆ. ಅಟ್ಲೀಸ್ಟ್ 60-40 ಆದರೂ ಮಾಡಬೇಕು ಮುಂದೆ ಆದರೂ. ಯಾಕಂತಂದರೆ ಈಗ ಇತ್ತೀಚೆಗೆ ಭಾಳಷ್ಟು ಮೇಲೇ ಜಾಸ್ತಿ ಮಾಡ್ತಿದ್ದಾರೆ. BS ನರ್ಸಿಂಗು ಅಥವಾ ನರ್ಸಿಂಗ್ನ ಸ್ವಲ್ಪ ಜಾಸ್ತಿ ಏನು ಮಾಡ್ತಿದ್ದಾರೆ ಈಗ, ಲೇಡೀಸ್ಗಿಂತೂ ಮೇಲ್ ಕೂಡ ಜಾಸ್ತಿ ಮಾಡ್ತಿದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು ಗೌರ್ಮೆಂಟು ಆದಷ್ಟು ಬೇಗ. ಓಕೆ 60-40 ಆದರೂ ಮಾಡಿದರೆ ಬೆಟರ್ ಆಗುತ್ತೆ. ಈ ಸದ್ಯಕ್ಕಂತೂ ಇಷ್ಟಿದೆ ರೂಲ್ಸು, ಇವಾಗಲೂ ಕೂಡ ಹಂಗೆ ಇದೆ ಆಯಿತಾ. 80-20 ಇರ್ತದೆ. ಓಕೆ ಅದಾದ ತಕ್ಷಣ ಇಲ್ಲಿ ಎಷ್ಟು ಟೋಟಲ್ ನಿಮ್ಗೆ ಗಾಳಿ ಹೇಳೋದಂಗೆ 2551 ಆಯಿತಾ. ಆ್ಯಂಡ್ ಇದ್ರ ಜೊತೆಗೆ ಏಮ್ಸ್ಗಳು ಅಷ್ಟೇ ಕೆಲವೊಂದಿಷ್ಟು ನಾನು ಹೇಳಿದೆ ನಿಮ್ಗೆ, ಬರೀ ಏಮ್ಸ್ ಅಷ್ಟೇ ಏನೋ ಅಂತಂದು ಅದ್ರ ಜೊತೆಗೆ ಬೇರೆ ಏನಿದೆ ನೋಡಿ, ಇಲ್ಲಿ ಕಾಣಿಸ್ತಿದಿಲ್ವಾ. ಓಕೆ ಜಿಪ್ ಪಾರ್ಕ್ಸ್ ಕಾಣಿಸ್ತಿದ್ದಾವ. ಓಕೆ ಟೋಟಲಾಗಿ 20 ESIC ಕಾಣಿಸ್ತದೆ ಅಂದರೆ 26 ನಿಮಗೆ ಟೋಟಲಾಗಿ 26 ಹಾಸ್ಪಿಟ್ಲ್ಗಳಲ್ಲಿ ನಿಮಗೆ ಜಾಬ್ ರಿಕ್ರೂಟ್ಮೆಂಟ್ ಇದೆ. ಬರೀ ಏಮ್ಸ್ ಅಷ್ಟೇ ಅಲ್ಲ, ಅದ್ರ ಜೊತೆಗೂ ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ ಬೇರೆನೂ ಕೂಡ ಏನು ಮಾಡ್ತಿದ್ದಾರೆ, ನಾರ್ಸೆಟ್ಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಓಕೆ ಟೋಟಲಾಗಿ ನಿಮಗೆ 2551 ಸೀಟ್ಗಳು ಏನಾಗ್ತಿದೆ ನಿಮಗೆ ಜಾಬ್ ರಿಕ್ರೂಟ್ಮೆಂಟ್ ಕರಿತಾ ಇದ್ದಾರೆ. ಮಿಸ್ ಮಾಡ್ಕೊಳ್ಕೊಬೇಡ್ರಿ, ಯಾಕಂದರೆ ಇಷ್ಟಿಷ್ಟು ಕರೆಯೋದಿಲ್ಲ. ಓನ್ಲಿ ನೋಡಿ ಮೊದಲೆಲ್ಲ 1500 ಓಕೆ 1500 ಅಥವಾ 1600 ಕರೆಯೋದು. ಸತಿ ನಾರ್ಸೆಟ್ 9ಗೆ 3600 ಕರೆದಿದ್ರು. ಈ ಸರ್ತಿನೂ ಕೂಡ 2551 ಕರೆದವ್ರೆ. ಸೊ ಅಂದರೆ ಈಗ ನಾರ್ಸೆಟ್ 9 ನಾರ್ಸೆಟ್ 10 ಬರೋರಿಗೆ ಇತ್ತೀಚೆಗೆ ಕರ್ನಾಟಕದವರು ಕೂಡ ಜಾಸ್ತಿ ಸೆಲೆಕ್ಟ್ ಆಗ್ತದೆ ಬರೋದು. ಭಾಳ ಖುಷಿ ಆಗ್ತದೆ ನಮಗೆ. ಯಾಕಂದರೆ ನಾರ್ಸೆಟ್ ಬರೀ ಆಚೆ ಕಡೆ ಅಂದರೆ ನಾರ್ತ್ ಇಂಡಿಯಾ ಕಡೆ ಹೊಡಿತದೆ, ಸೌತ್ ಇಂಡಿಯಾದಲ್ಲಿ ಯಾರೂ ಕೂಡ ಇಲ್ವೇನೋ. ಆದರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಇದ್ದಿಲ್ಲ. ಟ್ಯಾಲೆಂಟ್ ಇದ್ದಾರೆ, ಬಟ್ ಈ ಥರ ಹೇಳೋರು ಯಾರು ಇದ್ದಿಲ್ಲ. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಸ್ಗಳು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅವರು, ಒಳ್ಳೆ ಪರವಾಗಿಲ್ಲ. ಅಂದರೆ ಇಷ್ಟೊಂದು ಸೀಟ್ಗಳಿದ್ದಾವೆ, ಚೆನ್ನಾಗಿ ಓದಿತ್ತಂದರೆ ಯಾಕೆ ಮಿಸ್ ಮಾಡ್ಕೊತೀರಾ. ಆಗುತ್ತೆ, ನೀವು ಅಂದ್ಕೊಂಡ್ಬಿಡ್ತೀರ ಇಂಥ ದೊಡ್ಡ ಕಾಂಪಿಟೇಷನ್ ಇರ್ತದೆ. ಬಟ್ ಓದಿತ್ತಂದರೆ ಯಾವುದು ನಿಮಗೆ ಮೋಸ ಆಗಲ್ಲ, ಚೆನ್ನಾಗಿ ಓದ್ಕೋಬೇಕಾಗ್ತದೆ. ಆ್ಯಂಡ್ ಇದ್ರ ತಕ್ಕನಂಗೆ ನಿಮ್ಗೇನು ಹೇಳ್ಬೇಕಂತಂದರೆ ಮೇನ್ ಥಿಂಗ್ಸ್ ಇದರಲ್ಲಿ ಡಾಕ್ಯುಮೆಂಟ್ಸ್ ಬಗ್ಗೆನೂ ಕೂಡ ನೋಡ್ಕೋಬೇಕು. ಇದರಲ್ಲಿ ಏನೇನು PDF ಬಿಟ್ಟವ್ರೆ ನೋಡ್ಕೊರಿ. ಅದಾದ ತಕ್ಷಣ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ, ಲೈಕ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತದೆ ನೋಡಿ. ನಿಮಗೆ ಟೋಟಲಾಗಿ ಈಗ ಓಕೆ ಅರ್ಥ ಮಾಡಿಸ್ತೀನಿ, ವೇಟ್ ಮಾಡಿ ನೋಡಿ. ಪ್ರಿಲಿಮ್ಸಲ್ಲಿ 100 ಮಾರ್ಕ್ಸ್ ಬರೀತಾರೆ. ಅದರಲ್ಲಿ ಏನು ಮಾಡ್ತಾರೆ, 5 ಸೆಕ್ಷನ್ ಮಾಡ್ತಾರೆ. ಅದರಲ್ಲಿ 4 ನರ್ಸಿಂಗು ಆ್ಯಂಡ್ 1 ನಾನ್ ನರ್ಸಿಂಗ್. ಓಕೆ ಅರ್ಥ ಮಾಡ್ಕೊರಿ. 100 ಮಾರ್ಕ್ಸು, ಅದರಲ್ಲಿ 4 ಚೇಂಬರ್ಸ್ಗಳಂತಂದ್ರೆ ನರ್ಸಿಂಗು, 1 ನಾನ್ ನರ್ಸಿಂಗ್. ನಾನ್ ನರ್ಸಿಂಗಲ್ಲಿ ನಿಮಗೆ ಎಲ್ಲನೂ ಕೂಡ ಬರ್ಬೋದು, ಮೆಂಟಲ್ ಎಬಿಲಿಟಿ ಬರ್ಬೋದು, ಆ್ಯಪ್ಟಿಟ್ಯೂಡ್ ಬರ್ಬೋದು, ಎಲ್ಲನೂ ಕೂಡ ಬರ್ಬೋದು. ಟೋಟಲಾಗಿ ಅದು 20 ಮಾರ್ಕ್ಸ್ ನಾನ್ ನರ್ಸಿಂಗು. ಈಗ 80 ಮಾರ್ಕ್ಸಲ್ಲಿ 4 ಚೇಂಬರ್ಸ್ ಅಂದರೆ 20 ಮಾರ್ಕ್ಸಿಗೆ ಒಂದೊಂದು ಚೇಂಬರು, 18 ನಿಮಿಷಕ್ಕೆ ಒಂದು ಚೇಂಬರ್. ಲೈಕ್ 1 2 3 4 ಓಕೆ ಇದೊಂದು ಲಾಸ್ಟ್ 5 ಅನ್ಕೋರಿ. ಅಂದರೆ ಇದಕ್ಕೆ 18 ನಿಮಿಷ, ಇದಕ್ಕೆ 18 ನಿಮಿಷ, ಇದಕ್ಕೆ 18, ಇದಕ್ಕೆ 18, 18 ನಿಮಿಷ. ಸೊ 20 ಕ್ವಶನ್ಸ್. ಓಕೆ ಆ್ಯಂಡ್ ನೆಗೆಟಿವ್ ಕೂಡ ಇದೆ ಇದರಲ್ಲಿ ನೋಡಿ. ಈಗ 18 ನಿಮಿಷದವರೆಗೂ ಕೂಡ ಏನು ಆಗ್ತಾರೆ, ನೀವು 20 ಕ್ವಶನ್ಸ್ ಶೋ ಆಗ್ತಾ ಇರ್ತವೆ. ಆ 18 ನಿಮಿಷದಲ್ಲಿ ಮಾತ್ರ ನೀವು ಕ್ವಶನ್ಸ್ಗಳನ್ನ ಏನೋ ಚೇಂಜ್ ಮಾಡೋಂಗಿದ್ರು ಮಾಡಬೇಕು. ವೆನ್
ನಿಮಗೆ ಈ ಒಂದು 18 ನಿಮಿಷ ಮುಗಿದ ತಕ್ಷಣ ಈ ಚೇಂಬರ್ ಡಿಸಪ್ಪೇರ್ ಆಗಿಬಿಡ್ತದೆ, ನೆಕ್ಸ್ಟ್ ಚೇಂಬರ್ ಶೋ ಆಗುತ್ತೆ. ಓಕೆ, ಸೊ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಹಿಂಗೆ ನಡೀತದೆ. ಸೊ ಅಪ್ ಟು 5 ಕೂಡ ಹಿಂಗೆ ಆಯಿತಾ. ಆ್ಯಂಡ್ ಇಲ್ಲಿ ನೆಗೆಟಿವ್ ಮಾರ್ಕ್ಸು ಕೂಡ ಇಂಪಾರ್ಟೆಂಟು ನೋಡ್ಕೋರಿ. 1/3 ನೆಗೆಟಿವ್ ಇದೆ. ನೀಟಲ್ಲಿ ಹೆಂಗೆ 1/4 ನೋಡಿ ಅಂತಂದರೆ 1/3 1/4 ನಿಮ್ಗೆ ಅರ್ಥ ಆಗಿರ್ತದೆ. ಯಾಕಂದರೆ ಈಗ ನೀವು ಕೂಡ ಕೆಲವೊಂದಿಷ್ಟು ನೀಟ್ ಎಕ್ಸಾಮ್ ಎಲ್ಲನೂ ಕೂಡ ಬರೋದು ಬಂದಿರ್ತೀರ. ಈಗ ಎಷ್ಟೋ 30 ನೀವು ರೈಟ್ ಆನ್ಸರ್ ಮಾಡಿದ್ದೀರಪ್ಪ, 30 ರೈಟ್ ಮಾಡಿದಿರಿ. ಬಟ್ ಅದರಲ್ಲಿ ಏನಂತಂದ್ರೆ ನೀವು ಹಂಗೆ ರಾಂಗ್ ಕೂಡ ಹಾಕಿಬಿಟ್ಟಿದ್ರಿ. ಫಾರ್ ಎಕ್ಸಾಂಪಲ್ 10 ರಾಂಗ್ ಹಾಕಿದ್ದೀರಂತಂದರೆ 10 × 3 ಎಷ್ಟಾಗುತ್ತೆ, 30 ಆಯ್ತು ಅಂದರೆ ಅಲ್ಲಿಗೆ ನಿಮ್ಮ ಮಾರ್ಕ್ಸ್ 0. ಸೊ ನೆಗೆಟಿವ್ನ ಅವಾಯ್ಡ್ ಮಾಡಬೇಕು ಜಾಸ್ತಿ ಇದರಲ್ಲಿ. ಓಕೆ, ಇದಿಷ್ಟು ಈ ಒಂದು ಫಿಡ್ಯಾಪ್ದಲ್ಲಿ ಸ್ವಲ್ಪ ಅರ್ಥ ಆಯ್ತು ಅನ್ಕೊತೀನಿ ಏನೇನೆಲ್ಲ ಹೇಳಿದೆ ನಾನು ಅಂತಂದು. ನೆಗೆಟಿವ್ ಕೂಡ ಹೇಳಿದೆ, ಎಕ್ಸಾಮ್ ಪ್ಯಾಟರ್ನ್ ಕೂಡ ಯಾವ ರೀತಿ ಇರ್ತದೆ. ಆ್ಯಂಡ್ ನೆಕ್ಸ್ಟು 160 ಮಾರ್ಕ್ಸ್ ಮೇನ್ ಎಕ್ಸಾಮ್ ಬರೀತೀರ. ಸೊ ಆ್ಯಂಡ್ ಹೆಂಗೆ ಕರೀತಾರೆ ಮೇನ್ಗೆ, ಪ್ರಿಲಿಮ್ಸಿಗೂ ಮೇನ್ಸ್ಗೆ ಅಂತಂದು. ಈಗ ಎಷ್ಟೋ ಲಕ್ಷಾಂತರ ಸ್ಟೂಡೆಂಟ್ ಎಕ್ಸಾಮ್ ಬರೀತೀರ. ಬಟ್ ಅದರಲ್ಲಿ ಏನು ಮಾಡ್ತಾರೆ ಅಂತಂದರೆ 1:5. ಓಕೆ, ಅಂದರೆ ಒಂದು ಸೀಟಿಗೆ 5 ಆಸ್ಪಿರೆಂಟ್ಸ್, ಅಂದರೆ ಒಂದು ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟಿಗೆ ಮೇನ್ಸ್ಗೆ ಕರ್ಕೋಬೇಕಂದ್ರೆ 5 ಜನನ ಕರ್ಕೊಂಡಿರ್ತಾರೆ. ಓಕೆ, ಆ ರೇಷಿಯೋದೊಳಗಡೆ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಅಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗ್ತಾರೋ ಅವರು ನಿಮಗೆ ಮುಂದೆ 7th ವೇ ನಡೀತಾ ಇದೆ, ಆ ಸ್ಯಾಲ್ರಿಲಿ ಹೋಗಿ ಬೇಸ್ಡ್ ನಿಮಗೆ ರ್ಯಾಂಕ್ ಮೇಲೆ ನೀವು ಎಲ್ಲಿ ಚೂಸ್ ಮಾಡ್ಕೊತೀರೋ ಅಲ್ಲಿ ಹೋಗುತ್ತೆ. ನಿಮ್ಮ ರ್ಯಾಂಕ್ ಯಾವ ರೀತಿ ಬಂದಿದ್ದೋ ನೋಡಿ. ಲೆಸ್ ದೆನ್ ನಿಮ್ಗೆ ಏನಂತಂದರೆ 50 ಈ ರೀತಿ ರ್ಯಾಂಕ್ ಬಂತಂದರೆ ನಿಮ್ಗೆ ಕೇಳೋದಲ್ಲೇ ಸಿಗುತ್ತದೆ. ನಿಮ್ಗೆ ನಿಮ್ಗೆ ಯಾವ ಏಮ್ಸ್ ಬೇಕು ಅದೇ ಸಿಗ್ತದೆ. ಸ್ವಲ್ಪ ರ್ಯಾಂಕ್ ದೂರ ಹೋದಂಗೆಲ್ಲ ಏನಾಗ್ತದೆ ಅಂತಂದರೆ ಕಟ್ ಆಫ್ ಸ್ವಲ್ಪ ದೂರ ಆಗ್ತಾ ಹೋಗ್ತಿರ್ತದೆ. ಹಂಗಾಗಿ ನಿಮ್ಮ ರ್ಯಾಂಕ್ ಸ್ವಲ್ಪ ದೂರ ಹೋದಂಗೆಲ್ಲ ಏಮ್ಸ್ಗಳು ನಿಮಗೆ ಅಂದ್ಕೊಂಡ ರೀತಿ ಸಿಗ್ತಾರಲ್ಲ. ಒಟ್ಟಿನಲ್ಲಿ ಏಮ್ಸ್ ಸಿಗ್ತಾವಲ್ವ ಎಲ್ಲಾದರೂ. ಓಕೆ, ಯೂಸ್ ಮಾಡ್ಕೊರಿ. ಸೆಂಟ್ರಲ್ ಗೌರ್ಮೆಂಟು ವರ್ಷಕ್ಕೆ 2 ಸರ್ತಿ ಕರಿತಾರೆ. RCET-10 ಇದೆ, ಆಪರ್ಚುನಿಟಿ ಇದೆ. ಇನ್ನೂ ಕೂಡ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಹಾಕ್ಕೊಂಬಿಡಿ, ಈಗ ಸ್ಟಾರ್ಟ್ ಆಗಿಬಿಡಿದೆ. ಓದ್ಕೊರಿ, ಇನ್ನೂ ಕೂಡ ಟೈಮ್ ಇದೆ. ಏಪ್ರಿಲ್ 11ಕ್ಕೆ ಸ್ಟಾರ್ಟ್ ಆಗಿದೆ ಅಂತಂದರೆ ಟೈಮ್ ಇದೆ, ಓದ್ಕೊರಿ ಆಯಿತಾ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್.